ಈ ರೀತಿ ಮಾತನಾಡಿ ವೃತ ನನ್ನನ್ನು ನಿಷ್ಠೂರ ಮಾಡಬೇಡ ಮಮ್ಮಿ. ನಿನ್ನ ಸಂತೋಷಕ್ಕೆ ನಾನು ಎಂದೂ ಅಡ್ಡಿಯಾಗಲ್ಲ. ಅಷ್ಟು ತಿಳ್ಕೊ ಸಾಕು ಎಂದು ತನ್ನ ರೂಮಿಗೆ ಹೋದ್ಲು. ಮಂದಾಕಿನಿಯ ಕೈಯಲ್ಲಿದ್ದ ಕಾಫಿ ಹಾಗೇ ಉಳಿತು. ಮಂದಾಕಿನಿ ಸುದರ್ಶನ್ ಪರಸ್ಪರ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡಿಕೊಳ್ಬೇಕೆಂದು ನಿರ್ಧರಿಸಿದ್ರು. ನಂತರ ದೇವಸ್ಥಾನದಲ್ಲಿ ಸರಳ ಸಮಾರಂಭದಲ್ಲಿ ಮಾಂಗಲ್ಯ ಕಟ್ಟೋದೆಂದು ನಿಶ್ಚಯವಾಗಿತ್ತು. ಪ್ರಿಯಾಳ ಅಸಮಾಧಾನ ಎದುರಿಸಿ ಮದುವೆಯಾಗಲು ಮಂದಾಕಿನಿಗೆ ಮನಸ್ಸಿರಲಿಲ್ಲ. ಆದರೆ ಸುದರ್ಶನ್ ಅವಳಿಗೆ ಸ್ವಾತಂತ್ರ್ಯ ನೀಡಿ, ಮಂದ, ಇದುವರೆಗೂ ನಾನು ಪ್ರಿಯಾನ ನೋಡಿಯೇ ಇಲ್ಲ. ನಾಳೆ ಸಂಜೆ ನಿಮ್ಮ ಮನೆಗೆ ಬಂದು ಅವಳ ಹತ್ರ ನಾನೇ ಪರ್ಸ್ನಲ್ ಆಗಿ ಅವಳ ಜೊತೆ ಮಾತನಾಡ್ತೀನಿ. ಅವಳನ್ನು ಕನ್ವಿನ್ಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಎಂದಾಗ ಮಂದಾಕಿನಿ ಒಪ್ಪಿದ್ರೂ ಅವಳ ಮನಸ್ಸಿನಲ್ಲಿ ದುಗುಡ ತುಂಬಿತು. ಒಮ್ಮೆ ಪ್ರಿಯಾ ಕಾಲೇಜಿಗೆ ಹೋಗಲು ಸಿದ್ಧಳಾಗ್ತಿದ್ದಾಗ ಮನೆಯ ಮುಂದೆ ಹಾಲು ಬೆಳಪಿನ ಕಾರ್ ನಿಂತಿದ್ದು ಕಾಣಿಸ್ತು. ಮಂದಾಕಿನಿ ಉದ್ರೇಕಗೊಂಡಿದ್ದ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಲು ಹವಣಿಸುತ್ತಾ ಬಾಗಿಲು ತೆಗೆದಳು. ಪ್ರಿಯಾ, ಇವರು ಸುದರ್ಶನ್ ಶರ್ಮಾ, ಟೆಕ್ಸ್ಟೈಲ್ಸ್ನಲ್ಲಿ ಇವರೇ ಈಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಸುದಿ, ಇವಳೇ ನನ್ನ ಮಗಳು ಪ್ರಿಯಾ. ಪ್ರಿಯಾ ಪ್ರತಿಕ್ರಿಯೆ ತೋರುವ ಮುನ್ನವೇ ಸುದರ್ಶನ್ ಮುಂದೆ ಬಾಗಿ ಅವಳ ಮುಂದೆ ಕೈ ಚಾಚಿದ. ಹಲೋ ಯಂಗ್ ಲೇಡಿ, ಹೌ ಡು ಯು ಡು? ಹಲೋ ಅಂಕಲ್. ಪ್ರಿಯಾ ನಗಲು ಪ್ರಯತ್ನಿಸುತ್ತಾ ಅವನಿಗೆ ಹಸ್ತ ಲಘುವಿಟ್ಲು. ನೀನು ಕಾಲೇಜ್ಗೆ ಹೋಗ್ತಾ ಇರಬೇಕಲ್ವಾ? ಕಮ್ ಅಲಾಂಗ್, ನಾನು ನನ್ನ ಕಾರ್ನಲ್ಲೇ ಲಿಫ್ಟ್ ಕೊಡ್ತೀನಿ. ನಿನ್ನ ಬಗ್ಗೆ ಇನ್ನೂ ತಿಳ್ಕೊಳ್ಳೋಕ್ಕೆ ನನಗೆ ಬಹಳ ಆಸಕ್ತಿ ಇದೆ. ಐ ವುಡ್ ಲೈಕ್ ಟು ನೋ ಮೋರ್ ಅಬೌಟ್ ಯು. ಸುದರ್ಶನ್ ಮಂದಾಕಿನಿಗೆ ಕಣ್ಸನ್ನೆ ಮಾಡಿ ಪ್ರಿಯಾಳತ್ತ ಕಿರುನಗೆ ಬೀರಿದಾಗ ಅವಳು ತಾಯಿಯತ್ತ ಅನುಮಾನದಿಂದ ನೋಡಿದ್ಲು. ಹೋಗ್ಬಾ ಪ್ರಿಯಾ, ಸುದಿ ನಮಗೆ ಹೊಸಬ್ರೇನಲ್ಲ. ಹೀ ಈಸ್ ಜಸ್ಟ್ ಲೈಕ್ ಯುವರ್ ಫಾದರ್. ನಿನ್ನ ತಂದೆಯ ಹಾಗೆ, ಮಂದಾಕಿನಿ ಮೃದುವಾಗಿ ಹೇಳಿದಾಗ ಪ್ರಿಯಾ ಹುಕ್ಕಿ ಬಂದ ಅಸಹನೆ ನುಂಗ್ಕೊಂಡ್ಳು. ಜಸ್ಟ್ ಲೈಕ್ ಯುವರ್ ಫಾದರ್? ನನ್ನ ತಂದೆಯ ಸ್ಥಾನ ಕಬಳಿಸುವವನು ತಾನೇ? ಅಂದರೆ ನಿನ್ನ ಎರಡನೇ ಗಂಡ ಅನ್ನೋ. ಆದರೂ ಅವಳು ತಾಯಿಯ ಮಾತನ್ನು ಪ್ರತಿಭಟಿಸದೆ ಸುದರ್ಶನನು ಜೊತೆ ಕಾರ್ನಲ್ಲಿ ಕುಳಿತಳು. ಮೆತ್ತನೆಯ ಸೀಟಿನ ಮೇಲೆ ಕುಳಿತಾಗ ಅವಳಿಗೆ ಅರಿವಿಲ್ಲದೆ ಮನಸ್ಸು ಮೊದಗೊಂಡಿತು. ಸುದರ್ಶನ್ ಕಾರ್ ಚಲಾಯಿಸಿದಾಗ ಕಾರ್ ಗಾಳಿಯಲ್ಲಿ ತೇಲಿತಿರುವಂತೆ ಹಗುರವಾಗಿ ಚಲಿಸಿತು. ಪ್ರಿಯಾ, ವಾಟ್ ಎ ಸ್ವೀಟ್ ನೇಮ್. ನೀನು ಏನು ಓದ್ತಾ ಇದೆಯಾ? ಸೆಕೆಂಡ್ PUC, ಆರ್ಟ್ಸ್ ತೆಗೆದುಕೊಂಡಿದ್ದೀನಿ. ಪ್ರಿಯಾ ನಮ್ರಳಾಗಿ ಉತ್ತರಿಸಿದ್ಲು. ವಾಟ್ ಈಸ್ ಯುವರ್ ಆಂಬಿಷನ್ಸ್? ಗೊತ್ತಿಲ್ಲ. ಯಾಕಂದರೆ ನಾಳೆ ಏನಾಗುತ್ತೆ ಅಂತ ಇವತ್ತು ನಮಗೆ ಹೇಳೋಕ್ಕಾಗಲ್ಲ. ಇವತ್ತು ನಮಗೆ ಹಿತೈಷಿಯಾದವರು ನಾಳೆ ನಮಗೆ ಶತ್ರುವಾಗ್ಬೋದು ಅಲ್ವಾ? ಸುದರ್ಶನ್ ಅವಳನ್ನೇ ದೀರ್ಘವಾಗಿ ನೋಡಿ, ಯು ಆರ್ ರೈಟ್. ಇವತ್ತು ಶತ್ರುವಾಗಿ ಕಂಡವರು ನಾಳೆ ನಿನಗೆ ವೆಲ್ ವಿಷರ್ ಕೂಡ ಆಗ್ಬಹುದಲ್ವಾ ಎಂದಾಗ ಪ್ರಿಯಾ ಭುಜ ಒದರದ್ಲು. ಅದು ವಿಧಿ ಬರಹ. ಎಕ್ಸಾಕ್ಟ್ಲಿ. ನಾನು ಬಹಳ ನೇರ ಸ್ವಭಾವದವನು, ಬಿಚ್ಚು ಮಾತಿನ ಮನುಷ್ಯ. ಸಂಕೋಚ ಪಡೆದೆ ನಿನ್ನನ್ನು ಪ್ರಶ್ನಿಸ್ತೀನಿ. ನನ್ನ ಮಂದಾಕಿನಿ ಮದುವೆ ಬಗ್ಗೆ ನಿನಗೇನಾದರೂ ಅಸಮಾಧಾನವಿದೆಯಾ? ಅವನ ನಿಷ್ಕಲ್ಮಶವಾಗಿದ್ದ ಕಂದು ಬಣ್ಣದ ಕಣ್ಣುಗಳನ್ನು ಎದುರಿಸಲಾಗದೆ ಪ್ರಿಯಾ ತಲೆ ತಗ್ಗಿಸಿದ್ಲು. ಅವನ ಮುಂದೆ ತಾಯಿಯೊಡನೆ ಮಾತನಾಡಿದಂತೆ ಹೊರಟಾಗಿ ಉತ್ತರಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ. ನ್ಯಾಚುರಲಿ ತಾನೆ. ಮಮ್ಮಿ ಮಗಳ ಮದುವೆ ಬಗ್ಗೆ ಯೋಚಿಸುವ ಬದಲು ತನ್ನ ಮದುವೆ ಬಗ್ಗೆ. ವೆಯ್ಟ್ ಅ ಮಿನಿಟ್. ಅವನ ಧ್ವನಿ ಇದ್ದಕ್ಕಿದ್ದಂತೆ ಕಠಿಣವಾಯಿತು. ಪ್ರಿಯಾ, ಮದುವೆ ಅಂದ್ರೇನು? ಅವನ ಅನಿರೀಕ್ಷಿತ ಪ್ರಶ್ನೆಗೆ ಅವಳು ತಬ್ಬಿಪಾದ್ಲು. ಮದುವೆ ಅಂದರೆ ಹೇಳು, ಏನು? ನಿಮ್ಮ ತಾಯಿ ನಿನ್ನ ಮದುವೆ ಬಗ್ಗೆ ಯೋಚಿಸಲ್ಲ ಅಂತ ಆಕ್ಷೇಪಣೆ ಮಾಡ್ತಿದ್ಯಲ್ಲ. ಟೆಲ್ ಯು ವಾಟ್ ಯು ಥಿಂಕ್ ಅಬೌಟ್ ಮ್ಯಾಟ್ರಿಮೋನಿ. ಪ್ರಿಯಾ ಈಗ ಧೈರ್ಯ ತಂದುಕೊಂಡು, ಮದುವೆ ಅಂದರೆ ಗಂಡನ ಜೊತೆ ಸಂತೋಷವಾಗಿರೋದು ಎಂದಾಗ ಸುದರ್ಶನ್ ಸಣ್ಣಗೆ ನಕ್ಕ. ಅದೇ ಅಭಿಪ್ರಾಯ ನಿನ್ನ ವಯಸ್ಸಿನಲ್ಲಿ ನಿಮ್ಮ ಅಮ್ಮನಿಗೂ ಯಾಕೆ ಇರಬಾರ್ದು? ಇರ್ಬೋದು ಅಲ್ಲ, ಇತ್ತು. ಆದರೆ ಹರ್ ಮ್ಯಾರೇಜ್ ವಾಸ್ ಅ ಡಿಸಾಸ್ಟರ್. ನಿಮ್ಮ ಡ್ಯಾಡಿ ತೀರ್ಕೊಂಡಾಗ ನಿನಗಿನ್ನೂ 5 ವರ್ಷ ಪ್ರಿಯಾ. ನಿಮ್ಮಮ್ಮ ಜೀವನದಲ್ಲಿ ತುಂಬ ನೊಂದಿದ್ದಾಳೆ. ಈಗ ಅವಳ ಹ್ಯಾಪಿ ಡೇಸ್ ಆರಂಭ ಆಗೋದ್ರಲ್ಲಿದೆ. ತಂದೆಯಾಗಲಿ ತಾಯಿಯಾಗಲಿ ಮಗಳಾಗಲಿ
ಮನುಷ್ಯನ ಸಂತೋಷಕ್ಕೆ ಅಡ್ಡ ಬರೋ ಹಕ್ಕು ಯಾರಿಗೂ ಇಲ್ಲ ಅಂತ ನಾನು ಹೇಳ್ತೀನಿ. ಸುದರ್ಶನ್ ಹೇಳಿದಾಗ ಪ್ರಿಯಾ ಕಣ್ಣಂಚಿನಲ್ಲಿ ಕಂಬನಿ ಇಣುಕಿತು. ಹೇಳೋದು ತುಂಬ ಸುಲಭ ಅಂಕಲ್. ನೀವು ವೆಸ್ಟರ್ನ್ ಲೈಫ್ ಕಂಡವರು. ನಮ್ಮ ದೇಶದ ಸಂಪ್ರದಾಯ ಸಂಸ್ಕೃತಿ ಬಗ್ಗೆ ನಿಮ್ಗೇನೂ ತಿಳಿದಿಲ್ಲ. ಒಂದ್ಸಲ ಮದುವೆ ಆದವರು ಮರು ಮದುವೆ. ಸುದರ್ಶನ್ ತಲೆ ಎತ್ತಿ ನಕ್ಕ. ಪ್ರಿಯಾ, ನೀನು ಸುಸಂಸ್ಕೃತಳು, ಮುಂದುವರೆದವಳು, ಬ್ರಾಡ್ ಮೈಂಡೆಡ್. ಸೋಷಿಯಾಲಜಿ ಓದ್ತಾ ಇದೆಯಾ ಅಲ್ವಾ? ನೀನು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಕೇಳಿರ್ಬೇಕಲ್ವಾ? ಅವರು ನಮ್ಮ ಸಂಸ್ಕೃತಿಯನ್ನೇ ಎತ್ತಿ ಹಿಡಿದಿರಲಿಲ್ವೇ? ಆಧುನಿಕ ಅಲಂಕಾರ, ಬೆಲೆ ಬಾಳುವ ಬಟ್ಟೆ ಬರೆ ಹಾಕ್ಕೊಂಡು ಕಾಲೇಜ್ ಓದ್ಬಿಟ್ರೆ ಬ್ರಾಡ್ ಮೈಂಡ್ ಬರಲ್ಲ. ಪ್ರಿಯಾಗೆ ಆ ಮಾತು ಮುಖಕ್ಕೆ ಹೊಡೆದಂತಿತ್ತು. ತುಟಿ ಬಿಗಿದ್ಕೊಂಡೇ ನೋಡಿದ್ಲು. ನೋ ಕಾಮೆಂಟ್ಸ್ ಫ್ರಮ್ ಮೈ ಸೈಡ್. ನಿಮ್ಗೆ ಇಷ್ಟ ಬಂದ ಹಾಗೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ನಿಮಗಿದೆ. ಸುದರ್ಶನ್ ಮುಂದೆ ಮಾತನಾಡಲಿಲ್ಲ. ಪ್ರಿಯಾಳ ಕಾಲೇಜ್ ಸಮೀಪಿಸಿದಾಗ ಅವಳು ಥ್ಯಾಂಕ್ಸ್ ಎಂದು ಮೊಟಕಾಗಿ ಹೇಳಿ ಜಡೆ ಬೀಸುತ್ತಾ ನಡೆದ್ಲು. ಮಂದಾಕಿನಿಯ ಮನಸ್ಸು ಡೋಲೋಯಮಾನವಾಗಿತ್ತು. 20 ವರ್ಷಗಳ ಮೇಲೆ ಸುದರ್ಶನ್ ಮತ್ತೆ ಅವಳ ಬಾಳಿನಲ್ಲಿ ಬಂದು ಅವಳ ಮನಸ್ಸನ್ನು ಕದಡ್ಬಿಟ್ಟಿದ್ದ. ಪ್ರಿಯಾಳಂತಹ ಮಗಳಿದ್ದು ತಾನು ಅವನತ್ತ ವಾಲೋದು ತರವಲ್ಲವೆಂದ್ಕೊಂಡ್ರೂ ಸಂಯಮ ಅವಳ ಕೈ ಬಿಟ್ಟಿತು. ಸುದರ್ಶನ್ ಚಿಕ್ಕ ವಯಸ್ಸಿನಿಂದಲೂ ಅವಳ ಬದುಕಿನಲ್ಲಿ ಹಾಸ್ ಹೊಕ್ಕಾಗಿ ಬಂದವನು. ಮಂದಾಕಿನಿ 10 ವರ್ಷದ ಹುಡುಗಿಯಾಗಿದ್ದಾಗ ಸುದರ್ಶನನ್ನು ತಂದೆ ತಾಯಿ ಅವಳ ಪಕ್ಕದ ಮನೆಯನ್ನು ಖರೀದಿ ಮಾಡಿ ಸಂಸಾರದೊಡನೆ ಬಂದು ವಾಸವಾಗಿದ್ದರು. ಮಂದಾಕಿನಿ 2 ಗಂಡು ಮಕ್ಕಳ ನಡುವೆ ಜನಿಸಿದ್ರಿಂದ ರಾಧಮ್ಮ, ಜಯರಾಜರು ಅವಳನ್ನು ಅತಿಯಾದ ಮುಚ್ಚಟೆ ಮಾಡ್ತಿದ್ರು. ಮಧುಸೂದನ್ ಮಂದಾಕಿನಿಗಿಂತ 2 ವರ್ಷ ಹಿರಿಯನಾದರು. ಮನೋಹರ್ ಅವಳಿಗಿಂತ 2 ವರ್ಷ ಚಿಕ್ಕವನು. ಹುಡುಗರಿಬ್ಬರು ಗಂಭೀರ ಮಿತಭಾಷಿಯಾದರೂ ಮಂದಾಕಿನಿ ಕಲ್ಲನ್ನು ಕರಗಿಸಿ ಮಾತನಾಡಿಸಬಹುದಂತಹ ಸಾಮರ್ಥ್ಯ ಹೊಂದಿದ್ಲು. ಪಕ್ಕದ ಮನೆಗೆ ಬಂದ ಸುದರ್ಶನನ್ನು ಮನೋಹರ್ ಮಾತನಾಡಿಸುವ ಮುನ್ನವೇ ಮಂದಾಕಿನಿ ಅವನ ಗೆಳೆತನ ಸಂಪಾದಿಸಿಬಿಟ್ಟಿದ್ಲು. ಸುದರ್ಶನ್ ತಂದೆ ತಾಯಿಗೆ ಏಕೈಕ ಪುತ್ರ. ಅವನ ತಾಯಿ ಇಂದ್ರಮ್ಮನಿಗೆ ಹೆಣ್ಮಕ್ಳೆಂದರೆ ವಿಶೇಷ ಅಕ್ಕರೆ. ಹಾಲ್ ಬಿಳುಪಿನ ಮೈ ಬಣ್ಣದ ಗುಂಗುರು ಕೂದಲಿನ ಅರಳು ಹೊಡಿದಂತೆ ಮಾತನಾಡುವ ಮಂದಾಕಿನಿಯನ್ನು ಅವರು ತುಂಬ ಹಚ್ಕೊಂಡಿದ್ರು. ಹೆಣ್ಮಕ್ಕಳು ಯಾವಾಗಲೂ ಬೇರೆಯವರ ಮನೆಗೆ ಹೋಗಿ ಕುತ್ಕೊಬಾರ್ದು, ಅದು ಚೆನ್ನಾಗಿರಲ್ಲ. ನೀನು ದೊಡ್ಡವಳಾಗ್ತಾ ಇದೆಯಾ, ಹೇಳಿದ ಮಾತು ಕೇಳು ಎಂದು ರಾಧಮ್ಮ ಮಗಳಿಗೆ ಬುದ್ಧಿ ಹೇಳಿ ಸೋತು ಹೋಗಿದ್ರು. ಮಂದಾಕಿನಿ ಆ ಕ್ಷಣದಲ್ಲಿ ಅವರ ಮಾತನ್ನು ಅನುಮೋದಿಸಿದ್ರು. ಸ್ಕೂಲ್ನಿಂದ ಬಂದ ಕೂಡಲೇ ಪಕ್ಕದ ಮನೆಯ ಗೇಟಿನ ಬಳಿ ಇಂದ್ರಮ್ಮನ ಮುಖ ಕಾಣುತ್ತಲೇ ಅವಳ ಸಂಕಲ್ಪ ಹೋಗ್ತಿತ್ತು. ಅಮ್ಮ, ನಾನು 5 ನಿಮಿಷ ಇಂದು ಆಂಟಿನ ಮಾತನಾಡಿಸ್ಕೊಂಡು ಬಂದ್ಬಿಡ್ತೀನಿ ಎಂದು ಹೋದರೆ 7ವರೆಗೆ ಅವಳು ಹಿಂತಿರುಗಿ ಮನೆಗೆ ಬರ್ತಿದ್ದಿದ್ದು. ಸುದರ್ಶನನ್ನು ತಂದೆ ಪಾಂಡುರಂಗ ಶರ್ಮಾ ಅವರದೇ ಆದ ಟೆಕ್ಸ್ಟೈಲ್ಸ್ ಬಿಸ್ನೆಸ್ ನಡೆಸ್ತಿದ್ರು. ಅವರು ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟರೆ ಮನೆಗೆ ಬರ್ತಿದ್ದಿದ್ದು ರಾತ್ರಿ 10 ಗಂಟೆಯ ಮೇಲೆಯೇ. ಊಟಕ್ಕೂ ಕ್ಯಾರಿಯರ್ ಮನೆಯಿಂದ ಅಂಗಡಿ ಆಫೀಸಿಗೆ ಹೋಗ್ತಿತ್ತು. ಸುದರ್ಶನ್ ಆ ಬಡವನಿಗೆ ಹೊಸಬನಾದ್ದರಿಂದ ಅಕ್ಕಪಕ್ಕದಲ್ಲಿ ಅವನಿಗೆ ಹೆಚ್ಚು ಗೆಳೆಯರಿರಲಿಲ್ಲ. ರಾಧಮ್ಮನ ಅಂಕೆಯಲ್ಲೇ ಬೆಳೆದ ಮನೋಹರ್ ಇಬ್ಬರು ಸುದರ್ಶನನ್ನು ಉಡುಪು ಪಟಪಟನೆ ಇಂಗ್ಲಿಷ್ ಮಾತನಾಡುವ ವೈಖರಿ ಕಂಡು ಒಂದು ಬಗೆಯ ಕೀಳ್ ಅರಿಮೆಯಿಂದ ಅವನಿಗೆ ಆತ್ಮೀಯರಾಗಲಿಲ್ಲ. ಆ ಸುದರ್ಶನ್ಗೆ ತಾನು ಬೆಳ್ಳಗಿದ್ದೀನಿ ಅಂತ ತಲೆಯೆಲ್ಲ ಜಂಬ. ಅವನಿಗೆ ಕನ್ನಡ ಮಾತನಾಡೋಕೆ ಬರಲ್ಲ. ಯಾವಾಗಲೂ ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ ಮಾತನಾಡ್ತಾನೆ ಇರ್ತಾನೆ. ತಾನೇ ಹಣವಂತ ಅಂತ ಕೊಬ್ಬು ಬೇರೆ ಎಂದು ಹಂಗಸಿದ್ರೆ ಮಂದಾಕಿನಿಗೆ ಕೋಪ ಬರ್ತಿತ್ತು. ಸುದಿ ಕೆಂಪಗೆ ಎಷ್ಟು ಚೆನ್ನಾಗಿದ್ದಾನೆ, ನೀನು ಇದೆಯಾ ನೋಡು, ಒಳ್ಳೆ ಬಿಳಿ ಜಿರಳೆ ಹಾಗೆ. ಅವನ ಹಾಗೆ ನಿನಗೆ ಇಂಗ್ಲಿಷ್ ಮಾತನಾಡೋಕ್ಕೆ ಬರಲ್ಲ. ನೀನು ಅವನಷ್ಟು ಸ್ಮಾರ್ಟ್ ಆಗಿಲ್ಲ ಅಂತ ನಿನಗೆ ಹೊಟ್ಟೆ ಕಿಚ್ಚು. ಸಾಕು ಸುಮ್ಮನಿರೆ. ಮನೆಗೆ ಮಾರಿ ಊರಿಗೆ ಉಪಕಾರಿ. ನಿನ್ನ ಸ್ವಂತ ಅಣ್ಣ ತಮ್ಮಂದಿರ ಬಗ್ಗೆ ನಿನಗೆ ಪ್ರೀತಿ ಇಲ್ಲ. ಯಾವನೋ ಹುಡುಗನ ವಹಿಸ್ಕೊಂಡು ಮಾತನಾಡ್ತಾಳೆ ಎಂದು ರಾಧಮ್ಮ ಮಗಳನ್ನೇ ಗದರ್ತಿದ್ರು. ಸುದರ್ಶನ್ ಮಧುಸೂದನಿಗಿಂತ 6 ವರ್ಷ ದೊಡ್ಡವನು. ಅವನು ಶಿಸ್ತಾಗಿ ಅಲಂಕರಿಸಿಕೊಂಡು ಕೈನೆಟಿಕ್ ಹೋಂಡಾದಲ್ಲಿ ಕಾಲೇಜಿಗೆ ಹೋದರೆ ಮಧುಸೂದನಿಗೆ ತಳಮಳವಾಗ್ತಿತ್ತು. ಜಯರಾಮರು ಮಧ್ಯಮ ವರ್ಗದವರಾದ್ದರಿಂದ ಮಕ್ಕಳಿಗೆ ಹೆಚ್ಚು ಸೌಲಭ್ಯ ನೀಡ್ತಿರಲಿಲ್ಲ.
ಗಂಡು ಹುಡುಗರ ಸ್ನೇಹ ಬಯಸಿ ಮನು ಬನ್ರೋ ಡ್ರಾಪ್ ಮಾಡ್ತೀನಿ ಎಂದವನ ಸ್ನೇಹ ಹಸ್ತ ಬೀಸಿದ್ರೆ ಮದುವೆ ದೂರ ಸರಿಯುತ್ತಿದ್ದ. ಬೇಡ ಥ್ಯಾಂಕ್ಸ್, ನಾನು ಮನು ಬಸ್ನಲ್ಲೇ ಹೋಗ್ತೀವಿ. ಮನೋಹರನಿಗೆ ಸುದರ್ಶನೊಂದಿಗೆ ಹೋಗಲು ಆಸೆಯಾದರೂ ಅಣ್ಣನಿಗೆದರಿ ಸುಮ್ಮನಾಗ್ತಿದ್ದ. ಸುದರ್ಶನ್ ಮಂದಾಕಿನಿಯನ್ನು ಹಿಂದೆ ಕೂರಿಸ್ಕೊಂಡು ಸ್ಕೂಲಿಗೆ ಬಿಡ್ತಿದ್ದ. ಮಂದಾಕಿನಿ ಅಣ್ಣನಿಗೆ ಹೆದರದಿರಲಿಲ್ಲ. ತಮ್ಮನಂತೆ ಮೃದು ಸ್ವಭಾವದವಳು ಅಲ್ಲ. ಮಂದ, ಅವನ ಜೊತೆ ಹೋಗಬೇಡ ಎಂದು ಮಧು ನಿರ್ಬಂಧಿಸಿದ್ರೆ ಮಂದಾಕಿನಿ ಆಲಕ್ಷ್ಯದಿಂದ ನೋಡುತ್ತಿದ್ಲು. ನನಗಿಷ್ಟ, ನಾನು ಹೋಗ್ತೀನಿ. ನೀನು ಅಪ್ಪನ ಕೈಯಲ್ಲಿ ಯಾವುದಾದ್ರೂ 2 ವೀಲರ್ ತೆಗೆಸ್ಕೊ, ಆಗ ನಿನ್ನ ಜೊತೆ ಬರ್ತೀನಿ. ತಂದೆ ತನಗೆ ಖಂಡಿತ ತೆಗೆದುಕೊಡೋದಿಲ್ಲವೆಂದು ತಿಳಿದಿದ್ದ ಮಧು ದುಮುಗುಟ್ಟುತ್ತಾ ಮೌನ ವಹಿಸ್ತಿದ್ದ. ಮಂದಾಕಿನಿಗೆ ಪಾಂಡುರಂಗ ಶರ್ಮಾ ಅವರೊಡನೆ ಹೆಚ್ಚು ಸಲಿಗೆ ಇರಲಿಲ್ಲ. ಅವರು ಮನೆ ಬಿಡೋದನ್ನೇ ಕಾಯುತ್ತಾ ಇದ್ದು ಪಕ್ಕದ ಮನೆಗೆ ಓಡ್ಬಿಡ್ತಿದ್ಲು. ಇನ್ನು ಸೆಕ್ಕರೆ ನಿದ್ದೆಯಲ್ಲಿರುವ ಸುದರ್ಶನನ್ನು ಅವಳೇ ಎಬ್ಬಿಸ್ತಿದ್ಲು. ಗೆಟಪ್ ಸ್ಲೀಪಿ ಹೆಡ್. ಸೂರ್ಯ ನತ್ತಿ ಮೇಲೆ ಬಂದರೂ ರಾಯರಿಗೆ ಕಣ್ ತೆಗಿಬೇಕು ಅಂತ ಅನ್ಸಲ್ವಾ? ಆಂಟಿ, 1 ಲೋಟ ತಣ್ಣೀರು ತಗೊಬನ್ನಿ, ತಲೆ ಮೇಲೆ ಸುರಿದ್ರೆ ಹೇಳ್ತಾನೆ. ಥೂ, ನೀನು ಎಲ್ಲಿಂದ ಗಂಡು ಬಿದ್ದೀಯ ನನಗೆ? ಇಷ್ಟು ದಿನ ಹಾಯಾಗಿದ್ದೆ. ಸುದರ್ಶನ್ ಸೋಂಬೇರಿತನದಿಂದ ಗೊಣಗಿ ಬಲವಂತದಿಂದ ಹೇಳ್ತಿದ್ದ. ಇಂದ್ರಮ್ಮನಿಗೆ ಮಂದಾಕಿನಿ ಒಂದಿನ ಬಾರದಿದ್ರೂ ದಿಕ್ಕೇ ತೋಚುತ್ತಿರಲಿಲ್ಲ. ಅವರಿಗೆ ಮೊದಲಿನಿಂದಲೂ ಹೆಣ್ಮಕ್ಳೆಂದರೆ ಪ್ರೀತಿ. ಅವರ ಗರ್ಭದಲ್ಲಿ ಸುದರ್ಶನ್ ಜನಿಸಿದ ನಂತರ ಅವರಿಗೆ ಬೇರೆ ಸಂತಾನವಿರಲಿಲ್ಲ. ಮನೆ ತುಂಬ ನಗ್ನಗ್ತಾ ಕಾಲ್ಗಿಚ್ಚಿ ಸದ್ದು, ಕೈಬಳೆ ನಾದ ಮಾಡುತ್ತಾ ಹೆಣ್ಮಗುವೊಂದು ಓಡಾಡಬೇಕೆಂದಿದ್ದ ಅವರ ಬಹಳ ವರ್ಷಗಳ ಆಸೆಯನ್ನು ಮಂದಾಕಿನಿ ಪೂರೈಸಿದ್ಲು. ಆಂಟಿ, ಇಲ್ಲಿ ನೋಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಎಂದು ತರಕಾರಿ ಹೆಚ್ಚೋದ್ರಿಂದ ಸುದರ್ಶನ ಬಟ್ಟೆ ಬರಿ ತೆಗೆದು ಇಡೋದ್ರವರೆಗೂ ಅವರ ಬಲಗೈಯಾಗಿರ್ತಿದ್ಲು. ಅವಳು 1 ದಿನ ಬಾರದಿದ್ರೂ ಆ ಹುಡುಗಿ ಯಾಕೆ ಬರಲಿಲ್ವೋ, ನನಗೆ ಕೈ ಕಾಲೇ ಆಡ್ತಾ ಇಲ್ಲ ಎಂದು ಇಂದ್ರಮ್ಮ ಪೇಚಾಡ್ಕೊಳ್ತಿದ್ರು. ಬಾರದಿದ್ರೆ ಕಾಟ ತಪ್ತು ಬಿಡಮ್ಮ, ಸುದರ್ಶನ್ ಹೇಳಿದ್ರು. ಮರುದಿನ ಮಂದಾಕಿನಿ ಬಂದರೆ ಅವಳ ಮೇಲೆ ರೇಗ್ತಿದ್ದ. ಯಾಕೆ ನೀನು ನಿನ್ನೆ ನಮ್ಮನೆಗೆ ಬರಲಿಲ್ಲ? ಮಂದಾಕಿನಿ ತನ್ನ ಬಟ್ಟಲು ಗಂಡುಗಳನ್ನು ಅರಳಿಸಿ, ನಾನು ದಿನ ಬರ್ತೀನಿ ಅಂತ ನಿನಗೆ ಬರೆದುಕೊಟ್ಟಿದ್ದೀನಾ ಎಂದು ಕೇಳಿದ್ರೆ ಅವನು ನಿರುತ್ತರನಾಗುತ್ತಿದ್ದ. ಮಂದಾಕಿನಿಯನ್ನು ತಾನು ಯಾಕೆ ಹಚ್ಕೊಂಡಿರುವೆನೆಂದು ಅವನಿಗೆ ತಿಳಿದಿರಲಿಲ್ಲ. ರಾಧಮ್ಮನಿಗೆ ಮಂದಾಕಿನಿ ಸುದರ್ಶನನು ಜೊತೆ ಅಷ್ಟೊಂದು ಸಲಿಗೆಯಿಂದ ವರ್ತಿಸೋದು ಇಷ್ಟವಾಗ್ತಿರಲಿಲ್ಲ. ಆಂಟಿ, ಮಂದಾಕಿನಿ ಸ್ಕೂಲ್ನಿಂದ ಇನ್ನೂ ಬಂದಿಲ್ವಾ? ಸುದರ್ಶನ್ ನಯವಾಗಿ ಕೇಳಿದರೆ ಅವರು ಮುಖ ಗಂಟು ಹಾಕಿ, ಅವಳಿಗೆ ಇವತ್ತು ತುಂಬ ಹೋಮ್ವರ್ಕ್ ಇದೆ, ನೀನು ಸುಮ್ಮನೆ ಕರಿಬೇಡಪ್ಪ, ಆಮೇಲೆ ಅವಳ ತಂದೆ ಬೈತಾರೆ ಎಂದು ಪತಿಯ ಮೇಲೆ ಕಾರಣ ಹೇಳ್ತಿದ್ರು. ವಾಸ್ತವವಾಗಿ ಜಯರಾಮರು ಮಗಳನ್ನು ಯಾವ ವಿಧದಲ್ಲೂ ನಿರ್ಬಂಧಪಡಿಸ್ತಿರಲಿಲ್ಲ. ಆದರೆ ಸುದರ್ಶನನ್ನು ಪ್ರೋತ್ಸಾಹಿಸಬಾರ್ದೆಂದು ಬೇಕೆಂದೇ ಅವರು ಆ ಮಾತನಾಡ್ತಿದ್ರು. ಮಂದ, ನೀನು ನಮ್ಮ ಮನೆಗೆ ಬಂದರೆ ನಿಮ್ಮ ತಂದೆ ಬೈತಾರಾ? ಒಮ್ಮೆ ಮಂದಾಕಿನಿ ಮನೆಗೆ ಬಂದಾಗ ಸುದರ್ಶನ್ ದುಗುಡದಿಂದ ವಿಚಾರಿಸಿದಾಗ ಅವಳು ನಕ್ಕಳು. ನನಗೆ 2 ಕಿವಿ ಇರೋದು ಯಾಕೆ ಅಂದ್ಕೊಂಡಿದ್ಯಾ? ಅಮ್ಮ ಅಪ್ಪ ಏನಾದರೂ ಬೈದಾಗ ಈ ಕಿವಿಯಿಂದ ಕೇಳ್ತೀನಿ, ಇನ್ನೊಂದು ಕಿವಿಯಿಂದ ಅದನ್ನು ಗಾಳಿಗೆ ಬಿಟ್ಬಿಡ್ತೀನಿ. ಅದನ್ನು ಕೇಳಿ ಸುದರ್ಶನ್ ಜೋರಾಗಿ ನಕ್ಕಿದ್ದ. ಮಂದಾಕಿನಿಯ ಮಾತುಗಾರಿಕೆ, ಜೀವಾಳ ಕಳೆ ತುಂಬಿದ್ದ ಮುದ್ದಾದ ಮುಖ, ಲವಲವಿಕೆಯ ವರ್ತನೆಗಾಗಿಯೇ ಅವಳನ್ನು ತುಂಬ ಹಚ್ಕೊಂಡಿದ್ದೇನೆಂದು ಅರಿವಾಯಿತು. ಮಂದಾಕಿನಿಗೆ ಹೈಸ್ಕೂಲ್ಗೆ ಕಾಲಿಟ್ಟಂತೆ ಸಂಗೀತದ ಕ್ಲಾಸಿಗೆ ಸೇರಿಸಿದ್ಲು. ಈಗ ಅವಳು ದಿನಚರಿ ಬದಲಾಯಿಸಿತು. ಬೆಳಿಗ್ಗೆ 7 ಸಂಗೀತಕ್ಕೆ ಹೋದರೆ 9 ಗಂಟೆಗೆ ಬಂದು ಅವಸರದಿಂದ ತಿಂಡಿ ತಿಂದು ಸ್ಕೂಲಿಗೆ ಹೋದರೆ ಹಿಂತಿರುಗ್ತಿದ್ದಿದ್ದೆ ಸಂಜೆ 5:15 ಗಂಟೆಗೆ. 6 ಗಂಟೆಗೆ ಕಂಪ್ಯೂಟರ್ ತರಗತಿಗೆ ಸೇರಿದ್ಲು. ಅದನ್ನು ಮುಗಿಸಿ ಬರೋದು 8 ಗಂಟೆ ಆಗ್ತಿತ್ತು. ನಂತರ ಹೋಮ್ವರ್ಕ್ ಮಾಡಿ ಊಟ ಮುಗಿಸುವ ಹೊತ್ತಿಗೆ ಅವಳಿಗೆ ದಿಂಬಿಗೆ ತಲೆ ಕೊಟ್ಟರೆ ಸಾಕು ಎನ್ನಿರಷ್ಟು ಆಯಾಸವಾಗಿತ್ತು. ಶನಿವಾರ ಅರ್ಧ ದಿನ ಆದ್ದರಿಂದ ಅವಳಿಗೆ ಮಧ್ಯಾಹ್ನ ಬಿಡು ಸಿಗ್ತಿರಲಿಲ್ಲ. ಆದರೆ ಸುದರ್ಶನ್ ಆಗ ತಾನೇ MCOMಗೆ ಸೇರಿದ್ರಿಂದ ಲೈಬ್ರರಿಗೆ ಹೊರಟೋಗ್ತಿದ್ದ. ಅವರಿಬ್ಬರು ಭೇಟಿ ಆಗ್ತಿದ್ದಿದ್ದು ಭಾನುವಾರ ಮಾತ್ರ. ಹೀಗಾಗಿ ಮೊದಲಿನಷ್ಟು ಸಲಿಗೆ ಈಗ ಇರಲಿಲ್ಲ. ಒಬ್ಬರನ್ನೊಬ್ಬರು ನೋಡಿ ಹಾಯ್ ಎನ್ನುತ್ತಿದ್ರು. ಇಂದಿರಮ್ಮನ ಮನೆಯಲ್ಲಿ ಪಾಂಡುರಂಗ ಶರ್ಮ ಭಾನುವಾರ ಇರ್ತಿದ್ರಿಂದ
ಮಂದಾಕಿನಿ ಬೇಗನೆ ಹಿಂತಿರುಗಿ ಬಂದ್ಬಿಡ್ತಿದ್ಲು. ರಾಧ ಮನೆಗೆ ಮಗಳು ಮೊದಲಿನಂತೆ ಪಕ್ಕದ ಮನೆಗೆ ಅಂಟಿಕೊಳ್ಳದಿರುವುದು ಸಮಾಧಾನದ ವಿಷಯವಾಗಿತ್ತು. ಮಂದಾಕಿನಿ SSLC ಪರೀಕ್ಷೆ ಮುಗಿಸುವ ಹೊತ್ತಿಗೆ ಸುದರ್ಶನ್ MCom ಮುಗಿಸಿ ತಂದೆಯ ಬಿಸ್ನೆಸ್ನ ಕಚೇರಿಯ ವಹಿವಾಟು ನೋಡ್ಕೊಳ್ತಿದ್ದ. MCom ಮುಗಿಸಿದ ಮೇಲೆ ಮಂದಾಕಿನಿಯನ್ನು ಕರೆದೊಯ್ದು ಪಾರ್ಟಿ ಕೊಡಿಸ್ಬೇಕೆಂಬ ಆಸೆ ಅವನಿಗೇನೋ ಇತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.